ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬನ್ನಿ, ಕರ್ತನನ್ನು ಆರಾಧಿಸಲು ಆಲಯಕ್ಕೆ ಹೋಗಬೇಕು. ಯಾಕೆಂದರೆ ಈ ದಿನ ಭಾನುವಾರವಲ್ಲವೋ, ಪುನರುತ್ಥಾನದ ದಿನವಾಗಿದೆ. ನಮ್ಮ ಕರ್ತನು ಸಜೀವವುಳ್ಳವನು ಎಂದು ಪ್ರತಿ ವಾರವೂ ನಾವು ನೆನಪು ಮಾಡಿಕೊಳ್ಳುತ್ತಾ ಆತನನ್ನು ಸ್ತುತಿಸುವುದಕ್ಕಾಗಿ, ಆತನನ್ನು ಆರಾಧಿಸುವುದಕ್ಕಾಗಿ ದೇವರ ಆಲಯಕ್ಕೆ ಹೋಗೋಣ. ಒಂದು ಚಿಕ್ಕ ವಾಕ್ಯ ಧ್ಯಾನವನ್ನು ಈ ಸಮಯದಲ್ಲಿ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ನಿಮ್ಮ ಮಾತಿನಿಂದ ನಮ್ಮನ್ನು ದರ್ಶಿಸುತ್ತಾ ಇದ್ದೀರಿ. ನಿಮ್ಮ ಶ್ರೇಷ್ಠತೆಯನ್ನು ಗುರುತಿಸುವುದಕ್ಕಾಗಿ ಸಹಾಯ ಮಾಡುತ್ತಾ ಇದ್ದೀರಿ. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನೀವು ಆರಾಧಿಸುವಂತಹ ದೇವರು ಎಷ್ಟು ದೊಡ್ಡ ದೇವರೆಂದು ನಿಮಗೆ ಗೊತ್ತಾ? ಏನಂದ್ರಿ? ನೀವೇನಂದ್ರಿ ಎಂದು ನನಗೆ ಕೇಳಿಸೋದಿಲ್ವಲ್ಲ? ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. 8839731313 ನಂಬರ್ಗೆ ಒಂದು ವಾಟ್ಸಪ್ ಕಳಿಸಿ. ನಾವು ಆರಾಧಿಸುವಂತಹ ದೇವರ ಶ್ರೇಷ್ಠತೆಯನ್ನು ನಾವು ಎಷ್ಟು ಹೆಚ್ಚು ಅರಿತುಕೊಳ್ತೇವೋ, ನಾವು ಎಷ್ಟು ಧನ್ಯರಾಗಿದ್ದೇವೆಂದು, ಎಷ್ಟು ಭಾಗ್ಯವಂತರಾಗಿದ್ದೇವೆಂದು ಗುರುತಿಸಿಕೊಳ್ಳುತ್ತೇವೆ. ಶ್ರೇಷ್ಠ ದೇವರ ಮಕ್ಕಳಾಗಿ ಪರಲೋಕದಲ್ಲಿರುವ ನಿಮ್ಮ ತಂದೆ ಪರಿಶುದ್ಧನಾಗಿರುವಂತೆ ನೀವು ಎಲ್ಲಾ ನಿಮ್ಮ ನಡವಳಿಕೆಯಲ್ಲಿಯೂ ಪರಿಶುದ್ಧರಾಗಿರಿ ಎಂದು ದೇವರ ವಾಕ್ಯ ಎಚ್ಚರಿಸುತ್ತದೆ. ದೇವರ ಶ್ರೇಷ್ಠತೆಯನ್ನು ಧ್ಯಾನಿಸುವಂಥದ್ದು ನಮಗೆ ನಮ್ಮ ಬದುಕೆಲ್ಲ ಪ್ರಯಾಸಪಟ್ಟರೂ ಸಾಕಾಗಲ್ಲ ಪ್ರಿಯರೇ. ಆತನು ಅಷ್ಟೊಂದು ಉನ್ನತನಾದ ದೇವರಾಗಿದ್ದಾರೆ. ಒಮ್ಮೆ ರೋಮಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 33ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಆಹಾ, ದೇವರ ಐಶ್ವರ್ಯವೂ ಜ್ಞಾನವೂ ವಿವೇಕವೂ ಎಷ್ಟೋ ಅಗಾಧ. ಆಹಾ. ನಾವೇನಾದರೂ ನೋಡುವಾಗ ಓಹೋ ಆಹಾ ಅನ್ನುತ್ತೇವೆ ಸಣ್ಣ ಸಣ್ಣ ವಿಷಯಕ್ಕೆ. ಈ ದಿನ ಎಲೆಕ್ಟ್ರಾನಿಕ್ ಏಜ್ನಲ್ಲಿ ಈ ಬಣ್ಣ ಬಣ್ಣದ ಲೈಟ್ಸ್ಗಳು, ಬಣ್ಣ ಬಣ್ಣ ವಾಟರ್ಫಾಲ್ಸ್ಗಳು, ಈ ಫೌಂಟೇನ್ಸ್, ಇವುಗಳನ್ನು ನೋಡಿ ಅಬ್ಬಬ್ಬಬ್ಬಾ ಅನ್ನುತ್ತಿದ್ದೇವೆ ಹೊರತು, ನೋಡಲು ಆನಂದವಾಗಿದೆ ಅನ್ನುತ್ತಿದ್ದೇವೆ. ಆದರೆ ಅದು ನಿಜವಲ್ಲ, ಅದು ಫೇಕ್ ಆಗಿದೆ. ಅವೆಲ್ಲ ಕ್ರಿಯೇಟಿವ್ ಆಗಿ ಮಾಡಿದಂಥವುಗಳಾಗಿವೆ, ಒಂದು ರೀತಿಯಲ್ಲಿ ಅನ್ಯಾಚುರಲ್ ಆಗಿರುತ್ತವೆ. ಆದರೆ ದೇವರ ಶ್ರೇಷ್ಠತೆಯನ್ನು, ಆತನ ಶ್ರೇಷ್ಠ ಕಾರ್ಯಗಳನ್ನು ನಾವು ನೋಡುವಾಗ ನಮ್ಮ ಅಂತರ್ಯದೊಳಗಿಂದ ಆಹಾ ಎಂಬ ನಿಜವಾದಂತಹ ಗಂಭೀರತೆ ಉಂಟಾಗ್ತದೆ. ಆಹಾ, ದೇವರ ಬುದ್ಧಿ ಜ್ಞಾನಗಳ ಬಾಹುಲ್ಯವು ಏನಂತೆ? ಆತನ ಬುದ್ಧಿ ಜ್ಞಾನಗಳ ಬಾಹುಲ್ಯವು ಅಂದರೆ ಆತನ ಬಲವು ಎಷ್ಟೋ ಗಂಭೀರವಾದದ್ದಾಗಿವೆ. ಗಂಭೀರ. ನಮ್ಮ ಕನ್ನಡದಲ್ಲಿ ಎಷ್ಟು ಒಳ್ಳೊಳ್ಳೆ ಪದಗಳಿವೆ ನೋಡಿ. ಈ ದಿನ ಬಹಳಷ್ಟು ಜನರಿಗೆ ಕನ್ನಡವೇ ಬರಲ್ಲ. ನಮ್ಮ ಭಾಷೆಯಲ್ಲಿ ನಾವು ಥರೋ ಆಗಿರಬೇಕು. ಬೇರೆ ಭಾಷೆ ಕಲಿಯುವುದು ಬಹಳ ಒಳ್ಳೆಯದೇ. ಏನಂತೆ? ದೇವರ ಬಾಹುಲ್ಯವು ಬಹು ಗಂಭೀರವಾಗಿದೆ. ಗಂಭೀರವಾದದ್ದು ಅಂದರೆ ಅದೊಂದು ವಿಶೇಷತೆ, ಪ್ರಾಮುಖ್ಯತೆ, ಒಂಥರ ಪ್ರತ್ಯೇಕತೆ. ಆತನ ಜ್ಞಾನವಾಗಿದೆ. ಅತ್ಯುನ್ನತನಾದ ಜ್ಞಾನಿ ನಮ್ಮ ಕರ್ತನು. ಯಾವ ರೀತಿ ಆತನು ಈ ಸೃಷ್ಟಿಯನ್ನೆಲ್ಲ ಸೃಷ್ಟಿಸಿದ್ದಾನೆ ಎಂದು ನಾವು ನೆನಪು ಮಾಡಿಕೊಳ್ಳೋದಾದರೆ, ಆಗ ಆತನ ಎಷ್ಟೋ ಶ್ರೇಷ್ಠ ಜ್ಞಾನವನ್ನು ನಾವು ಅರಿತುಕೊಳ್ಳಲು ಸಾಧ್ಯವಾಗುತ್ತೆ. ನಮ್ಮ ಕಣ್ಣಿಗೆ ಕಾಣಿಸುವಂತಹ ಈ ಭೂಗೋಳ ಮಾತ್ರವಲ್ಲದೆ, ನಮಗೆ ಹತ್ತಿರವಿರುವ ಚಂದ್ರಗೋಳ ಮಾತ್ರವಲ್ಲದೆ, ನಾವು ಅಂದುಕೊಳ್ಳುವ ನವಗ್ರಹಗಳು ಮಾತ್ರವಲ್ಲದೆ, ಇನ್ನು ಅನೇಕವಾದಂತಹ ಗ್ಯಾಲಕ್ಸಿ, ಅವು ಲೆಕ್ಕಿಸಲಾರದಷ್ಟು ರೀತಿಯಲ್ಲಿ ನಕ್ಷತ್ರದ ರೂಪದಲ್ಲಿವೆ ಅಂತೆ. ನಕ್ಷತ್ರಗಳು ಅಂದ್ರೆ ಸ್ಟಾರ್ಸ್ ಅನ್ನುವಾಗ ನಾವಂದುಕೊಂಡಂತೆ ಈ ಸಣ್ಣ ಪುಟ್ಟ ಸ್ಟಾರ್ಸ್ಗಳಲ್ಲ. ಭೂಮಿಗಿಂತಲೂ, ಸೂರ್ಯನಿಗಿಂತಲೂ, ಚಂದ್ರನಿಗಿಂತಲೂ ಇನ್ನಷ್ಟೂ ಹೆಚ್ಚು ದೊಡ್ಡದಾಗಿರುವವುಗಳು ಎಷ್ಟೋ ಇವೆ ಎಂಬ ಸಂಗತಿ ಈ ಮಧ್ಯಕಾಲದಲ್ಲಿಯೇ ಎಷ್ಟೋ ಪ್ರಯತ್ನ ಮಾಡಿ, 10 ವರ್ಷಗಳವರೆಗೂ ಪ್ರಯತ್ನ ಮಾಡಿ, 30 ಮಿಲಿಯನ್ ಡಾಲರ್ ಖರ್ಚು ಮಾಡಿದ್ರಂತೆ. ಸರಿಯಾಗಿ ನನಗೆ ಗೊತ್ತಿಲ್ಲ. ಡಾಲರ್ಸ್ ಗಟ್ಟಲೆ ಖರ್ಚು ಮಾಡಿ ಟೆಲಿಸ್ಕೋಪಿಯನ್ನು ಕಂಡುಹಿಡಿದು ಅದರ ನಿಮಿತ್ತ ಹೇಳ್ತಿದ್ದಾರೆ, ಹೌದು ಹೌದು ಹೌದು, ದಿ ಸ್ಟಾರ್ಸ್ ಆರ್ ಇನ್ಯೂಮರೇಬಲ್, ಎಣಿಸಲಾಗದಷ್ಟು ನಕ್ಷತ್ರಗಳಿವೆ ಅಂತೆ. ಅಷ್ಟಕ್ಕೂ ಇವುಗಳನ್ನು ನೋಡುವುದಕ್ಕಾಗಿಯೇ ಎಷ್ಟೋ ಪ್ರಯತ್ನ ನಾವು ಮಾಡ್ತಿದ್ದೇವೆ. ಅವುಗಳನ್ನು ಉಂಟು ಮಾಡಿದ ಆ ಸೃಷ್ಟಿಕರ್ತನು ಎಷ್ಟು ಶ್ರೇಷ್ಠನಾಗಿರುತ್ತಾನೆ ಯೋಚಿಸಿ. ಆತನು ಬರೀ ಬಾಯಿ ಮಾತಿನಿಂದ ಸರ್ವ ಸೃಷ್ಟಿಯನ್ನು ಸಂಪೂರ್ಣವಾಗಿ ಸೃಷ್ಟಿಸಿದ್ದಾನೆ ಪ್ರಿಯರೇ. ಆದರೆ ನಿಮ್ಮನ್ನು ನನ್ನನ್ನು ಮಾತ್ರ ತನ್ನ ಕೈಯಿಂದ ನಮ್ಮನ್ನು ರೂಪಿಸಿಕೊಂಡಿದ್ದಾನೆ ತನ್ನ ಸಾರೂಪ್ಯದಲ್ಲಿ. ಆಹಾ, ದೇವರ ಬುದ್ಧಿ ಜ್ಞಾನಗಳ ಬಾಹುಲ್ಯವು ಎಷ್ಟೋ ಗಂಭೀರವಾದದ್ದಾಗಿದೆ.
ಆಕಾಶ ಮಂಡಲಗಳು ದೇವರ ಮಹಿಮೆಯನ್ನು ವಿವರಿಸುತ್ತಿವೆ, ದೇವರ ಶ್ರೇಷ್ಠತೆಯನ್ನು ವಿವರಿಸುತ್ತಿವೆ. ಕೀರ್ತನೆ 19ನೇ ಅಧ್ಯಾಯಕ್ಕೆ ಹೋಗೋಣ ಬನ್ನಿ. ನಿಮ್ಮ ಬಳಿಯಲ್ಲಿ ಬೈಬಲ್ ಇದ್ರೆ ತೆರೆಯಿರಿ, ದಿನಾಲು ಬೈಬಲನ್ನು ಓದಿರಿ. ಬೈಬಲ್ನಲ್ಲಿ ವಿಜ್ಞಾನವಿದೆ, ಬೈಬಲ್ನಲ್ಲಿ ಜ್ಞಾನವಿದೆ. 19ನೇ ಅಧ್ಯಾಯ 1ನೇ ವಚನ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನ ಮಂಡಲವು ಆತನ ಕೈಕೆಲಸವನ್ನು ತಿಳಿಯಪಡಿಸುತ್ತದೆ. ಆಕಾಶ ಮಂಡಲ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದಾಗಿದೆ. ಗಗನ ಮಂಡಲ ಅಂದರೆ ಗ್ಯಾಲಕ್ಸಿಗಳು ಆತನ ಕೈಕೆಲಸವನ್ನು ತಿಳಿಸುತ್ತವೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರುಹುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರವು ಕೇಳಿಸುವುದಿಲ್ಲ. ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ವ್ಯಾಪಿಸಿಕೊಂಡಿದೆ. ಈ ದಿನ ಈ ಸೋಷಿಯಲ್ ಮೀಡಿಯಾದ ಮೂಲಕ, ಇಂಟರ್ನೆಟ್ ಮೂಲಕ ಇಲ್ಲಿ ಸಾರಲ್ಪಡುವ ಈ ವಾಕ್ಯ ಭೂಲೋಕದಲ್ಲಿರುವವರೆಲ್ಲರೂ ಇದನ್ನು ರಿಸೀವ್ ಮಾಡಿಕೊಳ್ಳುವಾಗ ಅವರ ಕಿವಿಗೆ ಬೀಳುತ್ತಿರುವುದಾದರೆ, ಇಲ್ಲಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ಸ್ಯಾಟಲೈಟ್ಸ್ ಮೂಲಕ ಭೂಗೋಳವೆಲ್ಲ ತಿರುಗಾಡುತ್ತಾ ಯಾರ್ಯಾರು ರಿಸೀವ್ ಮಾಡುತ್ತಿದ್ದಾರೋ ಅವರಿಗೆ ತಲುಪುತ್ತವೆ ಎಂದು ಈಗ ಕಂಡುಕೊಂಡಿದ್ದೇವೆ ನಾವು. ಆದರೆ ಅವಾಗಲೇ ಕೀರ್ತನೆಗಾರನು ಹೇಳಿದಾನೆ, ಅವುಗಳ ತಲುಪುವಿಕೆ, ಅವುಗಳ ಒಂದು ಸುತ್ತೋಲತೆ, ಅವುಗಳ ಒಂದು ಉದ್ದ ಭೂಲೋಕದಲ್ಲೆಲ್ಲ ಪ್ರಸರಿಸಿದೆ, ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿರುತ್ತದೆ, ಇಲ್ಲವೇ ಬಯಲುಪಡಿಸಲಾಗಿವೆ. ಈ ಸೋಷಿಯಲ್ ಮೀಡಿಯಾದ ಮೂಲಕ ದೇವರ ವಾಕ್ಯ ಇಲ್ಲಿಂದ ಪ್ರಸಾರ ಮಾಡುತ್ತಿರುವಾಗ ಎಷ್ಟೋ ಜನ ನಮ್ಮ ಕನ್ನಡಿಗರು ಲಾಕ್ಡೌನ್ ಟೈಮಲ್ಲಿ ಕನೆಕ್ಟ್ ಆದರೂ ಉದ್ಯೋಗ ಇರಲಿಲ್ಲ, ಸರಿಯಾಗಿ ಪರಿಸ್ಥಿತಿಗಳಿರಲಿಲ್ಲ, ರೂಮ್ ಒಳಗೆ ಲಾಕ್ಡೌನ್ ಆಗಿ ವಾಕ್ಯದಿಂದ ಹಿಡಿಯಲ್ಪಟ್ರು. ಎಷ್ಟೋ ದೇಶಗಳು, ಆ ಕಡೆ ರಷ್ಯಾ, ಈ ಕಡೆ ಜರ್ಮನಿ, ಇಟಲಿ, ಆಫ್ರಿಕಾ, ಪ್ರತಿದಿನ ಕೆಲವು ಅನೇಕ ದೇಶಗಳಿಂದ ಈ ದಿನ ಅವರು ವಾಕ್ಯ ಕೇಳುತ್ತಾ ಇರೋದಾದ್ರೆ, ಆ ದಿನವೇ ದೇವರು ತನ್ನ ಅತ್ಯುನ್ನತ ಜ್ಞಾನದಿಂದ ಆತನ ಸುವಾರ್ತೆ ಸಕಲ ಜನರಿಗೆ ಸಾರಲ್ಪಡಬೇಕಾದ ಅವಶ್ಯಕತೆ ಇದೆ. ಎಲ್ಲರೂ ಯೇಸುವೇ ರಕ್ಷಕನು ಎಂದು ಅರಿತುಕೊಳ್ಳಬೇಕು, ಆತನ ನಾಮದಲ್ಲಿ ಪಾಪ ಕ್ಷಮಾಪಣೆ ಇದೆ ಎಂದು ಅರಿತುಕೊಳ್ಳಬೇಕು ಎಂದು ಆತನ ಪ್ರಣಾಳಿಕೆಯಲ್ಲಿ ಆ ದಿನವೇ ಆತನು ಸೃಷ್ಟಿಸಿದಾಗಲೇ ನೇಮಿಸಿದನು. ಆತನ ಸೃಷ್ಟಿ ಪರ್ಫೆಕ್ಟ್ ಆಗಿದೆ. ನಾವೇನಾದರೂ ಮಾಡಿದ್ರೆ ಅದಕ್ಕೆ ಅಪ್ಡೇಟ್ಸ್ ಬರ್ತವೆ. ಫೋನ್ ವಿಷಯದಲ್ಲಿ ನೋಡ್ರಿ, ಅಪ್ಡೇಟ್ಸ್ಗಳು ಬರ್ತವೆ, ಹೊಸ ಹೊಸ ವಿಷಯದಲ್ಲಿ ಇಂಪ್ರೂವ್ ಆಗುತ್ತಾ ಇರ್ತವೆ. ಆದರೆ ದೇವರುಂಟು ಮಾಡಿದ ಸೃಷ್ಟಿಗೆ ನೋ ಅಪ್ಗ್ರೇಡ್ಸ್, ಅಗತ್ಯವಿಲ್ಲ, ಇನ್ನು ಹೊಸದೇನು ಬೇಕಿಲ್ಲ. ನಾವು ಹೊಸದನ್ನು ಕಂಡುಕೊಳ್ತಿದ್ದೇವೆ ಎಂದು ಹೇಳ್ತಿದ್ದೇವೆ. ದೇವರು ಅವಾಗ ಕಂಡುಕೊಂಡಿದ್ದು ಇವಾಗ ನಿಮಗೆ ಸಿಕ್ಕಿದೆ, ಅದು ಅಂದಿನಿಂದಲೇ ಇದೆ. ಅದು ಬಹಳ ಜನರಿಗೆ ಗೊತ್ತಾಗ್ತಿಲ್ಲ. ನಾವೇನೋ ಸಾಧಿಸಿದ್ದೇವೆ ಅಂದುಕೊಳ್ತಿದ್ದೇವೆ, ಅಲ್ಲಿರೋದನ್ನೇ ಕಂಡುಕೊಂಡಿದ್ದೇವೆ ಅಷ್ಟೇ. ಅದನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನಿದ್ದಾನೆ, ಅದನ್ನು ನೇಮಿಸಿರುವಂತಹ ದೇವರಿದ್ದಾರೆ. ಅಲ್ಲಿ ದೇವರು ಸೂರ್ಯನಿಗೆ ಗುಡಾರವನ್ನು ಏರ್ಪಡಿಸಿದನು. ಹಾಗೆಯೇ ನೀವು ಓದುತ್ತಾ ಹೋಗುವುದಾದರೆ, ಅವನು ತನ್ನ ಮಂಟಪದೊಳಗಿಂದ ಬರುವ ಮೊದಲಿಂಗನೋ ಎಂಬುವಂತೆ ಹೊರಟು ಬರುವನು. ನೋಡಿ, ಅದರ ಸರ್ಕಲ್ ಅಂದರೆ ಎಷ್ಟು ಚೆನ್ನಾಗಿ ಭೂಮಿಯ ಸುತ್ತಲೂ ಸೂರ್ಯನು ತಿರುಗಾಡುತ್ತಾನೆ. ನೋಡಿ, ನಾವು ಸ್ಥಿರವಾಗಿ ಹೀಗೆ ಕೂತ್ಕೊಳ್ತಿರೋದಾದ್ರೆ ಎಷ್ಟು ಆಕ್ಯುರೇಟ್ ಆಗಿ ದೇವರು ಸೃಷ್ಟಿಯನ್ನುಂಟು ಮಾಡಿದ್ದಾರೆ ನೋಡಿ. ಗ್ರಹಗಳೆಲ್ಲವೂ ತಿರುಗಾಡುತ್ತವೆ ಎಂದು ಈ ದಿನ ತಿಳ್ಕೊಳ್ತಿದ್ದೇವಲ್ಲವೇ? ಅವು ತಮಗೆ ನೇಮಿಸಿದ ಪ್ರಕಾರ ತಿರುಗಾಡ್ತಾ ಇವೆ. ನಮ್ಮಂತೆ ತಿರುಗಾಡಿದ್ರೆ ಟ್ರಾಫಿಕಲ್ಲಿ ಜಾಮ್ ಆಗ್ತವೆ. ಆಕ್ಸಿಡೆಂಟ್ ಆಗಿ 2 ಗ್ರಹಗಳು ಗುದ್ದುಕೊಂಡ್ರೆ ಎಲ್ಲವೂ ನಾಶವಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ದೇವರು ಅವುಗಳನ್ನು ಆ ಸುತ್ತಳತೆಯನ್ನು ಏರ್ಪಡಿಸಿದ್ದಾರೆ ಎಂದು ನೋಡುವುದಾದರೆ, ಈ ದಿಕ್ಕಿನಿಂದ ಹೊರಟು ಆ ದಿಕ್ಕಿನವರೆಗೂ ಅದರ ಸುತ್ತಲೂ ತಿರುಗಾಡಿ ಸೂರ್ಯನು ಬರುತ್ತಾನೆ. ದೇವರ ಜ್ಞಾನವು ಶೋಧಿಸಲು ಅಸಖ್ಯವಾಗಿದೆ. ಭಾನುವಾರ ದೇವರ ಆಲಯಕ್ಕೆ ಹೋಗುವುದರಿಂದ ಒಬ್ಬ ವ್ಯಕ್ತಿಯಾಗಿ ನಾವು ದೇವರ ಜ್ಞಾನವನ್ನೆಲ್ಲ ಪರಿಶೀಲಿಸಲಿಕ್ಕಾಗದೇ ಇರುವುದರಿಂದ ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಒಂದು ದೊಡ್ಡ ಸ್ಥಳದ ಸುತ್ತಳತೆ ಇದೆ ಅಂದ್ಕೊಳ್ಳಿ, ಒಂದು ದೊಡ್ಡ ಅಳತೆ ಮಾಡಬೇಕು ಅಂದ್ಕೊಳ್ಳಿ. ಒಬ್ಬನಿಂದ ಮಾಡ್ಲಿಕ್ಕಾಗುತ್ತದೋ? ಒಂದು ಟೀಮ್ ಇರುತ್ತೆ. ಆ ಕಡೆ ಒಬ್ಬನ ಹಿಡ್ಕೊಂಡ್ರೆ, ಈ ಕಡೆ ಒಬ್ಬನ ಹಿಡ್ಕೊಂಡ್ರೆ, ಒಬ್ಬನು ಬರೆಯುತ್ತಾ ಇರ್ತಾನೆ, ಇನ್ನೊಬ್ಬನು ನೋಟ್ ಮಾಡ್ತಾನೆ. ಅದೇ ರೀತಿ ದೇವರ ಆಲಯಕ್ಕೆ ಹೋಗಿ ದೇವರ ಶ್ರೇಷ್ಠ ಬಾಹುಲ್ಯದ ಕುರಿತಾಗಿ, ಆತನ ಐಶ್ವರ್ಯದ ಕುರಿತಾಗಿ, ಆತನ ಜ್ಞಾನದ ಕುರಿತಾಗಿ ನಾವು ಪರಿಶೋಧಿಸಿಕೊಳ್ಳುವುದನ್ನು ಕಲಿಯಬೇಕು. ಅದಕ್ಕಾಗಿ ದೇವಾಲಯಕ್ಕೆ ಹೋಗಬೇಕು.
ಅಲ್ಲಿ ಇನ್ನೊಂದು ಮಾತಿದೆ ನೋಡಿ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ ಅಂದರೆ ಆತನ ಜಡ್ಜ್ಮೆಂಟ್, ಆತನ ತೀರ್ಮಾನಗಳು ಪರಿಶೋಧಿಸಲಾಗದಷ್ಟು ಪ್ರತ್ಯೇಕವಾದವುಗಳಾಗಿವೆ. ಈ ದಿನ ಕೋರ್ಟ್ನಲ್ಲಿ ನ್ಯಾಯಕ್ಕಾಗಿ ಹೋದಂಥವರು ಎಷ್ಟು ತಿರುಗಾಡುತ್ತಾರೆ ನೋಡಿ, ಡೇಟ್ ಮೇಲೆ ಡೇಟ್ಗಳನ್ನು ಪಡೆದುಕೊಂಡು ಎಷ್ಟೊಂದು ರೀತಿಯಲ್ಲಿ ಪರಿಶೋಧನೆ ಮಾಡಿ, ಎಷ್ಟೊಂದು ರೀತಿಯಲ್ಲಿ ಒಂದು ಟ್ರಂಕ್ ಪೆಟ್ಟಿಗೆಯಷ್ಟು ಅವರ ವಿಷಯವಾದ ವಿವರಗಳನ್ನೆಲ್ಲ ಶೇಖರಿಸಿದ್ದೇವೆ, ಆದರೂ ತೀರ್ಪು ಸಿಗಲ್ಲ. ಕೊನೆಗೆ ಅನ್ಯಾಯದ ತೀರ್ಪೇ ಬರ್ತಿದೆ ಅನ್ನುತ್ತಾರೆ ಕೆಲವರು. ಆದರೆ ದೇವರು ತನ್ನ ಅತ್ಯುನ್ನತವಾದ ಜ್ಞಾನದಿಂದ ದೀನರನ್ನು ಕನಿಕರಿಸುವಾತನಾಗಿದ್ದಾನೆ, ವಿಧವೆಯರ ಪಕ್ಷದಲ್ಲಿರುವಾತನಾಗಿದ್ದಾನೆ, ಯೌವನ ಕಾಲದಲ್ಲಿ ಗಂಡನನ್ನು ಕಳೆದುಕೊಂಡವಳ ಪಕ್ಷದಲ್ಲಿ ವಾದಿಸುವಾತನಾಗಿದ್ದಾನೆ, ದಿಕ್ಕಿಲ್ಲದವರಿಗೆ ದಿಕ್ಕಾಗಿ, ತಂದೆಯಿಲ್ಲದವರಿಗೆ ತಂದೆಯಾಗಿ ನ್ಯಾಯ ಅನುಗ್ರಹಿಸುವಾತನಾಗಿದ್ದಾರೆ, ಬಡವರನ್ನು ಕನಿಕರಿಸುವಾತನಾಗಿದ್ದಾರೆ. ಆತನ ತೀರ್ಪುಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಏನಂತೆ? ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡು ಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಅದರ ಒಂದು ಫುಟ್ನೋಟ್ ಕೆಳಗಡೆ ಇದೆ ನೋಡಿ, ಹೆಜ್ಜೆಯ ಜಾಡಿಗಳನ್ನು ಕಂಡು ಹಿಡಿಯುವುದಕ್ಕೆ ಅಸಾಧ್ಯ. ಅಂದರೆ ಆತನ ಮಾರ್ಗಗಳು ಅದ್ಭುತವಾದ ಮಾರ್ಗಗಳಾಗಿವೆ. ಆತನ ಮಾರ್ಗಗಳನ್ನು ನಾವು ಕಂಡುಕೊಳ್ಳಲಿಕ್ಕಾಗೋದಿಲ್ಲ. ಆತನ ಯೋಚನೆಗಳು ನಮ್ಮ ಯೋಚನೆಗಳು ಬಹಳ ವ್ಯತ್ಯಾಸ, ನಮ್ಮ ಆಲೋಚನೆ ಆತನ ಆಲೋಚನೆ ಬಹಳ ವ್ಯತ್ಯಾಸ, ನಮ್ಮ ಮಾರ್ಗಗಳು ಆತನ ಮಾರ್ಗಗಳು ಬಹಳ ವ್ಯತ್ಯಾಸ. ಯೆಶಾಯ 55 ನೋಡೋದಾದ್ರೆ, ಯೆಶಾಯನ ಪುಸ್ತಕ 55ನೇ ಅಧ್ಯಾಯ, ಒಮ್ಮೆ ಆ ವಚನ ನೋಡೋಣ ಬನ್ನಿ. ಯೆಶಾಯನ ಪುಸ್ತಕ 55ನೇ ಅಧ್ಯಾಯ. ನೀವು ಚರ್ಚಿಗೆ ಹೋಗಲು ಟೈಮ್ ಆಗ್ತಾ ಇದೆಯಾ? 8ನೇ ವಚನ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ಇದೇ ಯೆಹೋವನ ನುಡಿ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ಏನಂತೆ? ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ನಮ್ಮ ಮಾರ್ಗಗಳೆಲ್ಲ ಶಾರ್ಟ್ಕಟ್ಸ್ ಆಗಿವೆ, ತಪ್ಪು ಮಾರ್ಗಗಳಾಗಿವೆ, ನ್ಯಾರೋ ಸ್ಟ್ರೀಟ್ಸ್, ರಾಂಗ್ ವೇಸ್. ಮನುಷ್ಯನ ಕಣ್ಣಿಗೆ ಸರಿಬೀಳುವ ಒಂದು ಮಾರ್ಗ ಉಂಟು, ಕಟ್ಟ ಕಡೆಗೆ ಅದು ಮರಣದ ಮಾರ್ಗವಾಗಿದೆ. ದೇವರ ಮಾರ್ಗಗಳನ್ನು ಪರಿಶೋಧಿಸಲು ಎಷ್ಟೋ ಅಗಮ್ಯ, ಆತನ ತೀರ್ಮಾನಗಳನ್ನು ಶೋಧಿಸಲು ಅಸಾಧ್ಯ, ಆತನ ಬುದ್ಧಿ ಬಾಹುಲ್ಯಗಳು ಎಷ್ಟೋ ಗಂಭೀರ. ಕರ್ತನ ಮನಸ್ಸನ್ನು ಅರಿತುಕೊಂಡು ಆತನಿಗೆ ಆಲೋಚನೆ ಹೇಳುವವರು ಯಾರು? ಮೊದಲು ಆತನಿಗೆ ಕೊಟ್ಟು ಪ್ರತಿಫಲ ಹೊಂದಿಕೊಳ್ಳುವವನು ಯಾರು? ಆತನ ಮೂಲಕ, ಆತನ ಮುಖಾಂತರ, ಆತನಿಗೋಸ್ಕರವೇ ಸಮಸ್ತವೂ ಉಂಟು ಮಾಡಲ್ಪಟ್ಟಿತು. ಆತನ ಮೂಲಕವಾಗಿಯೂ, ಆತನ ಮುಖಾಂತರವಾಗಿಯೂ, ಆತನಿಗೋಸ್ಕರವಾಗಿಯೂ ಸಮಸ್ತವೂ ಉಂಟಾಯಿತು. ನೀವು ನಾನು ಆತನ ಮೂಲಕ ಸೃಷ್ಟಿಸಲ್ಪಟ್ಟಿದ್ದೇವೆ, ನೀವು ನಾನು ಆತನ ಮುಖಾಂತರ ರಕ್ಷಿಸಲ್ಪಟ್ಟಿದ್ದೇವೆ, ನೀವು ನಾನು ಆತನ ನಿಮಿತ್ತ, ಆತನಿಗೋಸ್ಕರ ಆರಿಸಲ್ಪಟ್ಟಿದ್ದೇವೆ. ರಾಜವಂಶಸ್ಥರಾದ ಯಾಜಕರನ್ನಾಗಿಯೂ, ಪರಲೋಕ ರಾಜ್ಯಕ್ಕೆ ವಾರಸುದಾರರನ್ನಾಗಿಯೂ, ಪ್ರತಿ ಶಾಪದಿಂದ ನಮ್ಮನ್ನು ಬಿಡಿಸಿ, 2ನೇ ಮರಣದಿಂದ ನಮ್ಮನ್ನು ತಪ್ಪಿಸಿ, ನಿರಂತರವೂ ಆತನೊಂದಿಗೆ ಕೂತುಕೊಳ್ಳುವಂತಹ ದೊಡ್ಡ ಮಾರ್ಗವನ್ನು ಮಾನವರಾದ ನಮಗೆ, ಪಾಪಿಗಳಾಗಿ ದಾರಿ ತಪ್ಪಿರುವ, ಪಾಪದ ಗುಂಡಿಯೊಳಗೆ ಬಿದ್ದು ಗಿಲಗಿಲ ಎಂದು ಒದ್ದಾಡುತ್ತಿರುವ ಮಾನವ ಜಾತಿಯನ್ನು ಬಿಡಿಸುವುದಕ್ಕಾಗಿ ಪರಲೋಕದಿಂದ ಇಳಿದು ಬಂದು, ಆತನು ಮಾಡಿದ ಯಜ್ಞದ ಮೂಲಕ ಆತನು ಸಿದ್ಧಪಡಿಸಿರುವ ರಕ್ಷಣೆಯ ಕಾರ್ಯ ಎನ್ನುವಂಥದ್ದು ನಿರಂತರವಾದ ಕಾರ್ಯವಾಗಿದೆ. ಅದು ಪ್ರಕೃತಿ ಮನುಷ್ಯರಿಗೆ ಅರ್ಥವಾಗುವುದಿಲ್ಲ. ಶಿಲುಬೆಯ ಕುರಿತಾದ ಸುವಾರ್ತೆ ನಾಶನದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಿಸಲ್ಪಟ್ಟ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ನೀವು ರಕ್ಷಿಸಲ್ಪಟ್ಟಿದ್ದೀರಾ? ದೇವರ ಆಲಯಕ್ಕೆ ಹೋಗಿರಿ. ಆತನ ಶ್ರೇಷ್ಠತೆಯನ್ನು ದೇವರ ಸನ್ನಿಧಿಯಲ್ಲಿ ಕೂಡಿ ಹಾಡುತ್ತಿರುವಾಗ, ಪ್ರಾರ್ಥಿಸುತ್ತಿರುವಾಗ, ವಾಕ್ಯ ಕೇಳುತ್ತಿರುವಾಗ, ವಿಶ್ವಾಸಿಗಳೊಂದಿಗೆ ಸೇರಿ ಆರಾಧಿಸುತ್ತಿರುವಾಗ, ಪ್ರಾರ್ಥಿಸುತ್ತಿರುವಾಗ ಅತ್ಯುನ್ನತವಾದ ಆತನ ಕೃಪೆಯನ್ನು ಅರಿತು ಮತ್ತಷ್ಟು ಕೃತಜ್ಞತೆಯಿಂದ ಆತನ ಸಾಕ್ಷಿಗಳಾಗಿ ಜೀವಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ,
ಆಹಾ, ನಿಮ್ಮ ಬುದ್ಧಿ ಜ್ಞಾನಗಳು ಎಷ್ಟೋ ಗಂಭೀರವಾಗಿವೆ. ನಿಮ್ಮ ತೀರ್ಮಾನಗಳು ಎಷ್ಟೋ ಅಗಮ್ಯವಾಗಿವೆ. ದೇವರೇ, ನಮಗಾಗಿ ನೀವು ಹಾಕಿಕೊಂಡ ಆಲೋಚನೆಗಳು ಎಷ್ಟೋ ದೊಡ್ಡದಾಗಿವೆ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿವೆ ಎಂದು ನಮ್ಮ ಮಾರ್ಗಗಳು ಸಂಕುಚಿತವಾಗಿವೆ, ನಿಮ್ಮ ಮಾರ್ಗಗಳು ಉನ್ನತವಾಗಿವೆ ಎಂದು ಗುರುತಿಸಿ ನಿಮ್ಮ ಸನ್ನಿಧಿಯಲ್ಲಿ ನಾವು ಸಾಷ್ಟಾಂಗ ಬೆರಗಿ ನಿಮ್ಮನ್ನು ಆರಾಧಿಸ್ತೇವೆ, ನಮ್ಮನ್ನೇ ನಿಮಗೆ ಅರ್ಪಿಸಿಕೊಡ್ತೇವೆ. ನಮ್ಮನ್ನು ನಡೆಸಿರಿ ದೇವರೇ, ನಿತ್ಯ ಜೀವಕ್ಕೆ ಶಕ್ತಿ ದಯಪಾಲಿಸಿರಿ. ಈ ಹಲೋಕದಲ್ಲಿ ನಿಮಗೆ ಸಾಕ್ಷಿಗಳಾಗಿ ಜೀವಿಸಲು ನಿಮ್ಮ ಕೃಪೆಯಿಂದ ನಮ್ಮನ್ನು ಭದ್ರಪಡಿಸಿರಿ. ನಮ್ಮ ಸುತ್ತಲೂ ನಿಮ್ಮ ಪ್ರೀತಿಯನ್ನು ಅರಿಯದವರಿಗೆ ಪ್ರೀತಿ ಹಂಚುವಂತೆ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾದ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಾವು ಪ್ರಾರ್ಥಿಸುತ್ತಲೇ ಇದ್ದೇವೆ, ನೀವು ಪ್ರಾರ್ಥಿಸಿರಿ, ದೇವರು ಅದ್ಭುತ ಕಾರ್ಯ ಮಾಡ್ತಾರೆ. ಪ್ರತಿದಿನ ಈ ರೀತಿ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ಬೆಳಗ್ಗೆ ಸರಿಯಾಗಿ 7 ಗಂಟೆಗೆ ಯೂಟ್ಯೂಬ್ನಲ್ಲಿ ಲೈವ್ ಆಗಿ ಪ್ರಸಾರ ಮಾಡ್ತಿದ್ದೇವೆ. ಮುಖ್ಯವಾಗಿ ದೂರ ದೇಶದಲ್ಲಿದ್ದಂಥವರು, ಕನ್ನಡ ಆರಾಧನೆ ಇಲ್ಲದವರು, ನೀವು ಕೂಡ ಈ ವಾಕ್ಯ ನಿಮಗೆ ಅನುಕೂಲವಾದ ಸಮಯದಲ್ಲಿ ಕೇಳಿ ಆತ್ಮಿಕವಾಗಿ ಅತ್ಯಧಿಕವಾಗಿ ಬಲ ಹೊಂದಿಕೊಳ್ಳಿರಿ. ಈ ಸಂದೇಶ ಯೂಟ್ಯೂಬ್ನಲ್ಲಿರುವುದರಿಂದ ಮೇಲಿಂದ ಮೇಲೆ ಕೇಳ್ರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.